ಮೊನ್ನೆ KEA ನಡೆಸಿದಂತಹ FDA ಪರೀಕ್ಷೆಯಲ್ಲಿ ಬೋಧಿಸತ್ವರ ಕುರಿತು ಒಂದು ವರ್ಡ್ ಮೆನ್ಷನ್ ಆಗಿತ್ತು. ಆ ಬೋಧಿಸತ್ವದ ಕುರಿತು ನಮ್ಮ HYT 7ನೇ ಬ್ಯಾಚ್ನ ವಿದ್ಯಾರ್ಥಿನಿ ಚಿನ್ಮಯಿ ಗೌಡ ಅಂತಕ್ಕಂಥವ್ರು ಬೋಧಿಸತ್ವದ ಬಗ್ಗೆ ಹೋಮ್ವರ್ಕ್ ಮಾಡಿದ್ದಾರೆ. ಬನ್ನಿ ಅವ್ರು ಏನು ಮಾಡಿದರೆ ನೋಡೋಣ. ಬೋಧಿಸತ್ವ ಯಾರು? ಬೋಧಿಸತ್ವ ಅಂದರೆ ಬೋಧಿಸತ್ವಾಸ್ ಆರ್ ದೋಸ್ ಹೂ ಡಿಲೇ ದೇರ್ ಓನ್ ಸ್ಯಾಲ್ವೇಷನ್ ಟು ಹೆಲ್ಪ್ ಅದರ್ಸ್ ಇನ್ ಅಚೀವಿಂಗ್ ದೇರ್ ಸ್ಯಾಲ್ವೇಷನ್ ಅಂಡ್ ಎನ್ಲೈಟನ್ಮೆಂಟ್. ಅಂದರೆ ತಮ್ಮ ಮುಕ್ತಿಯನ್ನು ನಿಧಾನಗೊಳಿಸಿ ಮತ್ತೊಬ್ಬರು ಮುಕ್ತಿ ಹೊಂದಲು ಅವಕಾಶ ಮಾಡಿಕೊಡ್ತಕ್ಕಂಥವರು ಬೋಧಿಸತ್ವ. ಓಕೆ, ನೋಡಿ ಸ್ವಾಮಿ, UPSC 2016 ಕೇಳಿದ್ದಾರೆ. ಅಂದರೆ ಇಲ್ಲಿಂದ ಒಂದು ದಶಕದ ಹಿಂದೆ, ಅಂದರೆ ಈಗ 2026 ಅಣಿಯಾಗ್ತಾಯಿದ್ದೀವಿ. ಆಲ್ರೆಡಿ 2016 ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. CTET 2015 ಕೇಳಿದ್ದಾರೆ. ನಿಮಗೆ ಬೋಧಿಸತ್ವ ಗೊತ್ತೇ ಇಲ್ಲ ಅಂತಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಅಟ್ ಆಲ್. ಯು ಆರ್ ಸಿಂಪ್ಲಿ ಪ್ರಿಪೇರಿಂಗ್, ಜಸ್ಟ್ ಟೈಮ್ ಪಾಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ದೇರ್ ಇಸ್ ನೋ ಯೂಸ್. ನೋಡಿ, ಒಂದು ಎಳೆಯನ್ನು ಹಿಡ್ಕೊಂಡು ಒಂದೇ ಒಂದು ವರ್ಡ್ ಕೊಟ್ಟಿದೆ KFD ಎಕ್ಸಾಮ್ಸಲ್ಲಿ, ಬೋಧಿಸತ್ವ ಅಂತಕ್ಕಂಥ ಒಂದೇ ಒಂದು ವರ್ಡನ್ನ ಎಳೆ ಇಟ್ಟುಕೊಂಡು ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಓಕೆ, ಇಟ್ ಬಿಲಾಂಗ್ಸ್ ಟು ಮಹಾಯಾನ ಸೆಟ್ ಆಫ್ ಬುದ್ಧಿಸಮ್. ಇದು ಮಹಾಯಾನ ಸೆಟ್ಟಿಗೆ ಸಂಬಂಧಪಟ್ಟಂಥದ್ದು. ಓಕೆ, ಹೀನಯಾನ ಮಹಾಯಾನದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಮಹಾಯಾನ. CAPF 2013, UPSC 2019. ಇಲ್ಲಿ UPSC, ಇಲ್ಲಿ UPSC. ವಾಟ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ ದಿಸ್? ಸೊ ಏನಿದೆ ಅರ್ಥ ಅಂತಂದರೆ, UPSC ಅವರಿಗೆ CTET, CAPF, ಇಂಟೆಲಿಜೆನ್ಸ್ ಬ್ಯೂರೋ, ಕರ್ನಾಟಕದ ವಿವಿಧ ಪರೀಕ್ಷೆಗಳಿಗೆ ಬೋಧಿಸತ್ವ ಇಂಪಾರ್ಟೆಂಟ್. ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ವಜ್ರಪಾಣಿ, ಹೋಲ್ಡ್ಸ್ ಥಂಡರ್ ಬೋಲ್ಟ್, ತದನ ಅವಲೋಕಿತೇಶ್ವರ. ಓಕೆ, ಈತ ಕಂಪ್ಯಾಷನ್, ಕರುಣೆಗೆ ಫೇಮಸ್ಸು. UPSC 1997 ಕೇಳಿದ್ದಾರೆ. 1997, 2016, 2019, 2018 ಬರುತ್ತೆ. ಮೈತ್ರೇಯ ಅಂದರೆ ಭವಿಷ್ಯದ ಬುದ್ಧ. ಹಾಗೆ ಸೊ ಹೀಗೆ HYT ಕಾನ್ಸೆಪ್ಟ್ಗಳನ್ನು ಎಕ್ಸಾಮ್ ಆ್ಯಂಗಲಿಂದ ಓದೋದು HYT ಕ್ಲಾಸ್ ಆಗಿರುತ್ತೆ. ಸೊ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಪ್ರಶ್ನೆಯನ್ನು ಓದಿದ ನಂತರ, ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ ನಂತರ ಡಿಕೋಡನ್ನು ಒಂದೊಂದಾಗಿ ಬಿಡಿಸಬೇಕಾಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ HYT ಮಾಡೆಲಲ್ಲಿ ನೀವು ಓದಬೇಕು, ತಿಳ್ಕೊಬೇಕಂತಂದರೆ ಯು ಕ್ಯಾನ್ ಥಿಂಕ್ ಅಬೌಟ್ HYT ಕ್ಲಾಸಸ್. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.